ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ಹನುಮಂತ್ ಎಂ ಹರ್ಕತಿ. ವಿದ್ಯಾರ್ಥಿಗಳೇ, ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2026-27ನೇ ಸಾಲಿನ ನೀಲನಕ್ಷೆಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರೆಲ್ಲ ದ್ವಿತೀಯ PUCಯನ್ನು ಓದ್ತಾ ಇದ್ರಿ, ಯಾರೆಲ್ಲ ಸಮಾಜಶಾಸ್ತ್ರ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಅವರಿಗೆ ಈ ನಕ್ಷೆ 2027ರ ವಾರ್ಷಿಕ ಪರೀಕ್ಷೆಗೆ ಅನುಕೂಲವಾಗುವಂಥದ್ದು. ಹಾಗಾಗಿ ನೀವು ಟೋಟಲ್ ಆಗಿ ಅಂಕಗಳನ್ನು ನಾವು ನೋಡ್ತಾ ಹೋಗೋಣ. ಟೋಟಲ್ ಆಗಿ ನೀವು 80 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಅಂದರೆ 80 ಅಂಕದ ಪ್ರಶ್ನೆ ಪತ್ರಿಕೆ ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ಅದು ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತ ನೋಡ್ತಾ ಹೋದರೆ, ಬಹು ಆಯ್ಕೆ ಪ್ರಶ್ನೆಗಳು 5 ಇರ್ತವೆ, ಅದಕ್ಕೆ 5 ಅಂಕಗಳು. ಬಹು ಆಯ್ಕೆ ಪ್ರಶ್ನೆಗಳು 5 ಇರ್ತವೆ, ಅದಕ್ಕೆ 5 ಅಂಕಗಳು ಬರುವಂಥದ್ದು. ಅದೇ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ನೋಡ್ತಾ ಹೋದರೆ, ಬಿಟ್ಟ ಸ್ಥಳದಲ್ಲಿ ಕೂಡ ನಿಮಗೆ 5 ಪ್ರಶ್ನೆಗಳಿರುವಂಥದ್ದು, 5 ಅಂಕಗಳು ಬರುವಂಥದ್ದು. ಬಿಟ್ಟ ಸ್ಥಳದಲ್ಲಿ 5 ಪ್ರಶ್ನೆಗಳು ಮತ್ತು 5 ಅಂಕಗಳು ಬರುವಂಥದ್ದು. ಅದೇ ರೀತಿಯಾಗಿ ಮೂರನೇದಾಗಿ ಹೊಂದಿಸಿ ಬರೆಯಿರುತ್ತೆ. ಅದು ಕೂಡ 5 ಪ್ರಶ್ನೆಗಳು, 5 ಅಂಕಗಳು. 5 ಪ್ರಶ್ನೆಗಳು ಮತ್ತು 5 ಅಂಕಗಳು ಇರುವಂಥದ್ದು. ಅದೇ ರೀತಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ 5 ಅಂಕಗಳನ್ನು ನೀಡಿರ್ತಾರೆ. 5 ಪ್ರಶ್ನೆಗಳನ್ನು ಕೇಳ್ತಾರೆ, 5 ಅಂಕಗಳನ್ನು ನೀಡಿರ್ತಾರೆ. ನಂತರದಲ್ಲಿ 2-3 ವಾಕ್ಯದಲ್ಲಿ ಅಂದರೆ 2 ಅಂಕದ ಪ್ರಶ್ನೆಗಳು, 2-3 ವಾಕ್ಯದಲ್ಲಿ ಅಂದರೆ 2 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ? 5 ಇರ್ತವೆ. ಅಂದರೆ 8 ಪ್ರಶ್ನೆಗಳನ್ನು ಕೇಳ್ತಾರೆ. 8 ಪ್ರಶ್ನೆಗಳನ್ನು ಕೇಳ್ತಾರೆ, ಅದರಲ್ಲಿ ನೀವು 5 ಪ್ರಶ್ನೆಗಳನ್ನು ಬರೀಬೇಕು, 10 ಅಂಕಗಳು ನಿಮಗೆ ಸಿಗುವಂಥದ್ದು. 5 ಪ್ರಶ್ನೆಗಳನ್ನು ಬರೆದ್ರೆ ನಿಮಗೆ 10 ಅಂಕಗಳು ಸಿಗುವಂಥದ್ದು. ಅದೇ ರೀತಿ ನಿಮಗೆ 5 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. 5 ಅಂಕದ ಪ್ರಶ್ನೆಗಳನ್ನು ಒಟ್ಟು 5 ಅಂಕದ ಪ್ರಶ್ನೆಗಳನ್ನ ಎಷ್ಟು ಕೇಳ್ತಾರೆ? 9 ಕೇಳಿರ್ತಾರೆ. 5 ಅಂಕದ ಪ್ರಶ್ನೆಗಳನ್ನ 9 ಕೇಳ್ತಾರೆ. ಅದರಲ್ಲಿ ನೀವು 6ಕ್ಕೆ ಉತ್ತರಿಸಬೇಕಾಗುತ್ತೆ. 6ಕ್ಕೆ ಉತ್ತರಿಸಬೇಕಾಗುತ್ತೆ, ನಿಮಗೆ 30 ಅಂಕಗಳು ಸಿಗುವಂಥದ್ದು. 6ಕ್ಕೆ ಉತ್ತರಿಸಬೇಕಾಗುತ್ತೆ, ನಿಮಗೆ 30 ಅಂಕಗಳು ಸಿಗುವಂಥದ್ದು. ಅದೇ ರೀತಿ 10 ಅಂಕದ ಪ್ರಶ್ನೆಗಳು ನಿಮಗೆ ಒಟ್ಟು 4 ಕೇಳ್ತಾರೆ. 10 ಅಂಕದ ಪ್ರಶ್ನೆಗಳನ್ನ ಒಟ್ಟು 4 ಕೇಳ್ತಾರೆ. ಅದರಲ್ಲಿ ನೀವು 2ಕ್ಕೆ ಉತ್ತರಿಸಿದರೆ ನಿಮಗೆ 20 ಅಂಕಗಳು ಸಿಗುವಂಥದ್ದು. ಟೋಟಲ್ ಆಗಿ 80 ಅಂಕಕ್ಕೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಹಾಗಾದರೆ ಯಾವ್ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಟೋಟಲ್ ಆಗಿ ನಮಗೆ ಇರುವಂಥ ಅಧ್ಯಾಯಗಳೆಷ್ಟು? 8. ಟೋಟಲ್ ಆಗಿ ನಮಗೆ ಇರುವಂಥ ಅಧ್ಯಾಯಗಳೆಷ್ಟು? 8. ಹಾಗಾದರೆ ಯಾವ್ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕಗಳನ್ನು ಕೇಳಿದ್ದಾರೆ ಮತ್ತು ಎಷ್ಟು ಅಂಕಗಳು ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಿಂದ ಬರ್ತವೆ ಅಂತ ನಾವು ನೋಡ್ತಾ ಹೋಗೋಣ. ಟೋಟಲ್ ಆಗಿ 1ನೇ ಅಧ್ಯಾಯದಿಂದ ನಿಮಗೆ 20 ಅಂಕಗಳು ಬರುವಂಥದ್ದು. 1ನೇ ಅಧ್ಯಾಯದಿಂದ ಎಷ್ಟು ಅಂಕ? 20 ಅಂಕಗಳು ಬರ್ತವೆ. ಹಾಗಾದರೆ 1 ಅಂಕದ ಎಷ್ಟು ಪ್ರಶ್ನೆಗಳು ಬರ್ತವೆ? 3 ಪ್ರಶ್ನೆಗಳು ಬರುವಂಥದ್ದು. 1 ಅಂಕದ 3 ಪ್ರಶ್ನೆಗಳು ಬರುವಂಥದ್ದು, 2 ಅಂಕದ 1 ಪ್ರಶ್ನೆ ಬರುವಂಥದ್ದು, 5 ಅಂಕದ 1 ಪ್ರಶ್ನೆ ಬರುವಂಥದ್ದು ಮತ್ತು 10 ಅಂಕದ 1 ಪ್ರಶ್ನೆ ಬರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಯಾವುದಂದರೆ 1ನೇ ಅಧ್ಯಾಯ. ಒಟ್ಟು 20 ಅಂಕಗಳು ಈ ರೀತಿಯಾಗಿ ಬರ್ತವೆ. ಅದೇ ರೀತಿಯಾಗಿ 2ನೇ ಅಧ್ಯಾಯವನ್ನು ನಾವು ನೋಡ್ತಾ ಹೋಗೋಣ. 2ನೇ ಅಧ್ಯಾಯದಲ್ಲಿ 15 ಅಂಕಗಳು ಬರ್ತವೆ. 2ನೇ ಅಧ್ಯಾಯದಲ್ಲಿ 15 ಅಂಕಗಳು ಬರ್ತವೆ. 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 10 ಅಂಕದ 1 ಪ್ರಶ್ನೆ ಬರುವಂಥದ್ದು. ಎಷ್ಟು ಬರ್ತವೆ? 2ನೇ ಅಧ್ಯಾಯದಲ್ಲಿ 15 ಅಂಕಗಳು ಬರುವಂಥದ್ದು. ಅದೇ ರೀತಿಯಾಗಿ 3ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. 3ನೇ ಅಧ್ಯಾಯದಲ್ಲೂ ಕೂಡ ನಿಮಗೆ 15 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. 3ನೇ ಅಧ್ಯಾಯದಲ್ಲಿ 15 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 5 ಅಂಕದ 2 ಪ್ರಶ್ನೆಗಳು. ಒಟ್ಟು 15 ಅಂಕಗಳು 3ನೇ ಅಧ್ಯಾಯದಿಂದ ಬರುವಂಥದ್ದು. ಅದೇ ರೀತಿಯಾಗಿ 4ನೇ ಅಧ್ಯಾಯದಿಂದ 11 ಅಂಕಗಳನ್ನು ಕೇಳ್ತಾರೆ. 4ನೇ ಅಧ್ಯಾಯದಿಂದ 11 ಅಂಕಗಳನ್ನು ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ, 5 ಅಂಕದ 2 ಪ್ರಶ್ನೆ. ಒಟ್ಟು 11 ಅಂಕಗಳನ್ನು ನಿಮಗೆ 4ನೇ ಅಧ್ಯಾಯದಿಂದ ಕೇಳುವಂಥದ್ದು. ಇನ್ನು 5ನೇ ಅಧ್ಯಾಯದಲ್ಲಿ ನಿಮಗೆ ಮತ್ತೆ 20 ಅಂಕಗಳು ಕೇಳುವಂಥದ್ದು. 1ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ ನೋಡ್ರಿ, 20 ಅಂಕಗಳನ್ನು ಕೇಳ್ತಾರೆ. ಈ 20 ಅಂಕಗಳು ಯಾವ ರೀತಿ ಡಿವೈಡ್ ಆಗ್ತಾವೆ ಅಂದರೆ, 1 ಅಂಕದ 3 ಪ್ರಶ್ನೆಗಳು ಬರ್ತಾವೆ, 2 ಅಂಕದ 1 ಪ್ರಶ್ನೆ ಬರ್ತದೆ, 5 ಅಂಕದ 1 ಪ್ರಶ್ನೆ ಬರ್ತದೆ, 10 ಅಂಕದ 1 ಪ್ರಶ್ನೆ ಬರ್ತದೆ. ಹೀಗಾಗಿ ನಿಮಗೆ 5ನೇ ಅಧ್ಯಾಯ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ 6ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. 6ನೇ ಅಧ್ಯಾಯದಲ್ಲಿ 15 ಅಂಕಗಳು ಬರುವಂಥದ್ದು. 6ನೇ ಅಧ್ಯಾಯದಲ್ಲಿ 15 ಅಂಕಗಳಲ್ಲಿ 1 ಅಂಕದ 3 ಪ್ರಶ್ನೆಗಳು ಬರ್ತಾವೆ. 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 5 ಅಂಕದ 2 ಪ್ರಶ್ನೆ. ಒಟ್ಟು ನಿಮಗೆ 15 ಅಂಕಗಳು ಬರುವಂಥದ್ದು 6ನೇ ಅಧ್ಯಾಯದಲ್ಲಿ.
ಇನ್ನು 7ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. 7ನೇ ಅಧ್ಯಾಯದಲ್ಲಿ ಕೂಡ 15 ಅಂಕ ಬರುತ್ತಾ. 7ನೇ ಅಧ್ಯಾಯದಲ್ಲಿ ಕೂಡ 15 ಅಂಕಗಳು ಬರ್ತಾವ. ಈ 15 ಅಂಕಗಳು 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತು 10 ಅಂಕದ 1 ಪ್ರಶ್ನೆ ಬರುವಂಥದ್ದು. ಟೋಟಲ್ ಆಗಿ ನಿಮಗೆ 15 ಅಂಕಗಳು 7 ಅಂಕದ 7ನೇ ಅಧ್ಯಾಯದಿಂದ ಬರ್ತದೆ. ಇನ್ನು 8ನೇ ಅಧ್ಯಾಯ ಮತ್ತು ಲಾಸ್ಟ್ ಅಧ್ಯಾಯ, 8ನೇ ಅಧ್ಯಾಯ ಮತ್ತು ಲಾಸ್ಟ್ ಅಧ್ಯಾಯ 10 ಅಂಕಗಳನ್ನ ಹೊಂದಿರುತ್ತದೆ. 10 ಅಂಕ ಇದರಲ್ಲಿ ಬರ್ತವೆ. 1 ಅಂಕದ 1 ಪ್ರಶ್ನೆ ಬರುತ್ತಾ, 2 ಅಂಕದ 2 ಪ್ರಶ್ನೆ ಬರುತ್ತಾ ಮತ್ತು 5 ಅಂಕದ 1 ಪ್ರಶ್ನೆ. ಟೋಟಲ್ ಆಗಿ ನಿಮಗೆ 10 ಅಂಕಗಳು 8ನೇ ಅಧ್ಯಾಯದಿಂದ ಬರುವಂಥದ್ದು. ಹಾಗಾಗಿ ನೋಡ್ತಾ ಹೋದರೆ ಟೋಟಲ್ ಆಗಿ ಅಂಕಗಳನ್ನು ನೋಡ್ತಾ ಹೋದರೆ 121 ಅಂಕಗಳಿರ್ತವೆ. 121 ಅಂಕಗಳಿಗೆ ಪ್ರಶ್ನೆಗಳು ಇರುವಂಥದ್ದು. ಅದರಲ್ಲಿ ನಿಮಗೆ ಚಾಯ್ಸಿಂಗ್ ಬರುತ್ತೆ. ಹಾಗಾಗಿ ನೀವು ಚಾಯ್ಸಿಂಗ್ನ ಇಟ್ಕೊಂಡ್ರೆ ನೀವು ಬರಿಬೇಕಾಗಿದ್ದು 80 ಮಾರ್ಕ್ಸಿಗೆ 121 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದಕ್ಕೆ ನೀವು 80 ಮಾರ್ಕ್ಸಿಗೆ ಆಗುವಷ್ಟು ಉತ್ತರವನ್ನು ಬರೀಬೇಕಾಗುತ್ತೆ. ಟೋಟಲ್ ಆಗಿ ನಿಮಗೆ 2026 ಮತ್ತು 27ನೇ ಸಾಲಿನ ಅಂದರೆ 2027ರಲ್ಲಿ ಬರುವಂಥ ವಾರ್ಷಿಕ ಪರೀಕ್ಷೆಗೆ ಸಮಾಜಶಾಸ್ತ್ರದ ನೀಲನಕ್ಷೆ ಈ ರೀತಿ ಇರುವಂಥದ್ದು. ಈ ರೀತಿ ಏನಾದರೂ ನೀವು ಓದ್ಕೊಂಡು ಯಾವ ಅಧ್ಯಾಯವಾರು ಎಷ್ಟು ಅಂಕಗಳು ಬರ್ತವೆ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡು ನೀವು ಅಭ್ಯಾಸವನ್ನು ಮಾಡಿದ್ದಾದರೆ ನೀವು ಪರೀಕ್ಷೆಯಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೋಸ್ಕರ ದ್ವಿತೀಯ PUCಗೆ ಅಂತೂ ಅವರಿಗೋಸ್ಕರ ನಾನು ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಅದರ ಲಿಂಕ್ನ ಬಯೋದಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ದ್ವಿತೀಯ PUCಗೆ ಸಂಬಂಧಪಟ್ಟಂತೆ 2027ರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಷಯವಾರು ವಿಷಯಗಳನ್ನು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.